ಜಿಎಸ್ಟಿ ಎಲ್ಲದರ ಮೇಲೂ ಜಿಎಸ್ಟಿ. ಭಾರತದಲ್ಲಿ ಜನ ಟ್ಯಾಕ್ಸ್ ಭಾರ ಹೊರಲಾಗದೆ ಒದ್ದಾಡ್ತಾ ಇದ್ದಾರೆ. ಪ್ರತಿಯೊಂದು ವಸ್ತುಗಳ ಮೇಲೂ ಟ್ಯಾಕ್ಸ್ ಹಾಕಲಾಗ್ತಾ ಇದೆ. ತಿನ್ನೋ ವಸ್ತುಗಳ ಮೇಲೆ ಟ್ಯಾಕ್ಸ್ ಬರೆ ಜೋರಾಗಿ ಏಳಿತಾ ಇದ್ದು ನಿರ್ಮಲಾ ಸೀತಾರಾಮನ್ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ. ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಹಾಕಿರುವುದಕ್ಕೆ ಪಾನಿಪುರಿ ತಿನ್ನೋರು ಭಯಗೊಂಡಿದ್ದಾರೆ. ಹಾಗಿದ್ರೆ ಯಾಕೆ ಅವರೆಲ್ಲ ಭಯಗೊಂಡಿದ್ದಾರೆ? ಯಾವ್ಯಾವ್ದ್ರ ಮೇಲೆ ಟ್ಯಾಕ್ಸ್ ಹಾಕಲಾಗ್ತಿದೆ ಎಲ್ಲವನ್ನ ಹೇಳ್ತೀನಿ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತೆ ಟ್ರೋಲ್ಗೆ ಒಳಗಾಗಿದ್ದಾರೆ. ಆರ್ಥಿಕ ನೀತಿ ಹಾಗೂ ಜಿಎಸ್ಟಿ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಟ್ರೋಲ್ಗೆ ಒಳಗಾಗಿರುವುದು ಇದೇ ಮೊದಲೇನಲ್ಲ. ಇದೀಗ ಪಾಪ್ಕಾರ್ನ್ ಮೇಲೆ 3 ಮಾದರಿಯ ಜಿಎಸ್ಟಿ ವಿಧಿಸಲು ಕೇಂದ್ರ ಸರ್ಕಾರ ಮುಂದಾಗಿರುವುದು ಸಿಕ್ಕಾಪಟ್ಟೆ ಟ್ರೋಲ್ಗೆ ಗುರಿಯಾಗಿದೆ. ಪಾನಿಪುರಿಗೂ ಬರುತ್ತಾ ಜಿಎಸ್ಟಿ, ಪಾಪ್ಕಾರ್ನ್ಗೂ ಬಿಡಲ್ವಾ? ಹಾಗಾದ್ರೆ ಮುಂದೆ ಪಾನಿಪುರಿಗೂ ಜಿಎಸ್ಟಿ ಬರುವ ದಿನ ದೂರವಿಲ್ಲ ಅಂತ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಡೆದ ಜಿಎಸ್ಟಿ ಸಭೆಯಲ್ಲಿ ಪಾಪ್ಕಾರ್ನ್ ಮೇಲೆ 3 ಮಾದರಿಯ ಜಿಎಸ್ಟಿ ವಿಧಿಸಿರುವುದಕ್ಕೆ ಶಿಫಾರಸು ಮಾಡಲಾಗಿದೆ. ಸೀತಾರಾಮನ್ ಅವರು ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ಚಿತ್ರಮಂದಿರಗಳಲ್ಲಿ ಹಾಗೂ ಮಾಲ್ಗಳಲ್ಲಿ ಈಗಾಗಲೇ ಪಾಪ್ಕಾರ್ನ್ ಬೆಲೆ ದುಬಾರಿಯಾಗಿದೆ. ಇದೀಗ ಹೊಸ ಜಿಎಸ್ಟಿ ಮಾದರಿಯಿಂದ ಪಾಪ್ಕಾರ್ನ್ ಬೆಲೆ ಗಗನಮುಖಿಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ನಿರ್ಮಲಾ ಅವರು ಮತ್ತೆ ಟ್ರೋಲ್ಗೆ ಗುರಿಯಾಗಿದ್ದಾರೆ. ನಾನು ಪಾಪ್ಕಾರ್ನ್ ತಿನ್ನಲ್ಲ. ನಿರ್ಮಲಾ ಅವರ ಹಳೆಯ ಡೈಲಾಗ್ ಒಂದು ಈ ವಿಷಯಕ್ಕೆ ಸೇರಿಸಿ ಟ್ರೋಲ್ ಮಾಡಲಾಗ್ತಿದೆ. ಪಾಪ್ಕಾರ್ನ್ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ತರುವ ಬಗ್ಗೆ ಸಾಕಷ್ಟು ಟ್ರೋಲ್ಗಳಾಗಿದ್ರು. ಈ ಟ್ರೋಲ್ ಜನರ ಗಮನ ಸೆಳೆದಿದೆ. ಹೌದು, ಈ ಹಿಂದೆ ದೇಶದಲ್ಲಿ ಈರುಳ್ಳಿ ಬೆಲೆ 150 ರೂಪಾಯಿ ಸಮೀಪಕ್ಕೆ ಬಂದಾಗ ಸಂಸತ್ನಲ್ಲಿ ಈ ವಿಚಾರವಾಗಿ ಉತ್ತರ ನೀಡುವಾಗ ನಿರ್ಮಲಾ ಅವರು ನಾನು ಜಾಸ್ತಿ ಈರುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನುವ ಮನೆತನದಿಂದ ಬಂದಿಲ್ಲ ಎಂದಿದ್ರು. ಇದೀಗ ನಿರ್ಮಲಾ ಅವರು ನಾನು ಪಾಪ್ಕಾರ್ನ್ ತಿನ್ನಲ್ಲ ಅಂತ ಹೇಳ್ತಿರುವಂತೆ ಫೋಟೋ ಬಳಸಿ ಟ್ರೋಲ್ ಮಾಡಲಾಗ್ತಾ ಇದೆ. ಮುಂದಿನ ಟಾರ್ಗೆಟ್ ನಾನೇನಾ? ಇನ್ನೊಂದು ಟ್ರೋಲ್ನಲ್ಲಿ ಪಾನಿಪುರಿಯ ಚಿತ್ರವನ್ನ ಬಳಸಿ ಪಾಪ್ಕಾರ್ನ್ಗೂ ಜಿಎಸ್ಟಿ ಬಂದಾಯ್ತು, ಮುಂದಿನ ಟಾರ್ಗೆಟ್ ನಾನೇ ಇರಬೇಕು ಎಂದು ಪಾನಿಪುರಿ ಹೇಳುವಂತಿರುವ ಟ್ರೋಲ್ ಮಾಡಲಾಗಿದೆ. ಪಾನಿಪುರಿ ತಿನ್ನುವವರ ಸಂಖ್ಯೆ ಜಾಸ್ತಿ ಇದೆ, ಇದರ ಮೇಲೂ ಜಿಎಸ್ಟಿ ಬಿದ್ದರೆ ಅಚ್ಚರಿ ಪಡಬೇಕಿಲ್ಲ ಎಂದು ಟ್ರೋಲ್ ಮಾಡಲಾಗ್ತಾ ಇದೆ. ಇನ್ನು ಕೆಲವರು ಪಾಪ್ಕಾರ್ನ್ ಮೇಲೆ ಜಿಎಸ್ಟಿ ವಿಧಿಸಿರುವುದಕ್ಕೆ ಸಮರ್ಥನೆ ಸಹ ಮಾಡಿಕೊಂಡಿದ್ದಾರೆ. 500 ರೂಪಾಯಿಂದ 800 ರೂಪಾಯಿ ಕೊಟ್ಟು ಪಾಪ್ಕಾರ್ನ್ ಖರೀದಿ ಮಾಡ್ತಾರೆ. ಅದರ ಮೇಲೆ 60 ರೂಪಾಯಿ ಟ್ಯಾಕ್ಸ್ ಹಾಕಿದರೆ ಮಿಡಲ್ ಕ್ಲಾಸ್ ಆಗ್ತಾರೆಯೇ ಎಂದು ಸಹ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ 55ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯಿತು. ಈ ಸಭೆಯಲ್ಲಿ ಪಾಪ್ಕಾರ್ನ್ ಮೇಲೆ 3 ಮಾದರಿಯಲ್ಲಿ ತೆರಿಗೆ ಹಾಕುವುದಕ್ಕೆ ಶಿಫಾರಸು ಮಾಡಲಾಗಿದೆ. ಪಾಪ್ಕಾರ್ನ್ನ ಮೇಲೆ 3 ಮಾದರಿಯಲ್ಲಿ ತೆರಿಗೆ ಬೀಳಲಿದೆ. ಮೊದಲನೇದಾಗಿ ಮೊದಲೇ ಪ್ಯಾಕ್ ಮಾಡಿರುವ ಲೇಬಲ್ ಹಾಗೂ ತಿನ್ನಲು ಸಿದ್ಧವಾಗಿರುವ ಪ್ಯಾಕೆಟ್ ತಿನಿಸುಗಳ ಮೇಲೆ 12% ಜಿಎಸ್ಟಿ ಇರಲಿದೆ. ಸಕ್ಕರೆ ಬಳಸಿ ತಯಾರಿಸುವ ಪಾಪ್ಕಾರ್ನ್ ಮೇಲೆ 18% ಜಿಎಸ್ಟಿ, ಉಪ್ಪು ಹಾಗೂ ಮಸಾಲೆಯುಕ್ತ ಪ್ಯಾಕ್ ಮಾಡದ ಪಾಪ್ಕಾರ್ನ್ ಮೇಲೆ 5% ಜಿಎಸ್ಟಿ ವಿಧಿಸುವುದಕ್ಕೆ ನಿರ್ಧರಿಸಲಾಗಿದೆ. ಹಾಗೆ ಸೆಕೆಂಡ್ ಹ್ಯಾಂಡ್ ಕಾರುಗಳ ಮೇಲೆ ಟ್ಯಾಕ್ಸ್ ಹಾಕಲಾಗ್ತಾ ಇದೆ. ಹಳೆ ಕಾರು ಮೇಲೆ 18% ಜಿಎಸ್ಟಿ ಹಾಕಲಾಗ್ತಿದೆ. ಹೀಗಾಗಿ ಇನ್ನೂ ಯಾವ್ಯಾವುದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅಂತ ಜನರಿಗೆ ಭಯ ಶುರುವಾಗಿದೆ. ನಮಸ್ಕಾರ.